ಸಾಕಷ್ಟು ದಿನಗಳಿಂದ KPSC ಎಕ್ಸಾಮ್ ವಿಚಾರವಾಗಿ KPSC ಸಂಸ್ಥೆಯ ವಿರುದ್ಧವಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೋರಾಟ ನಡೆಸ್ತಾ ಇದ್ರು. ಯಾಕಂತಂದ್ರೆ ಈಗಾಗಲೇ ನಡೆದಂತಹ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಕಷ್ಟು ಗೊಂದಲ ಇತ್ತು ಅನ್ನುವಂತಹ ವಿಚಾರ. ಇನ್ನು ಈ ಅಭ್ಯರ್ಥಿಗಳು ಹೈಕೋರ್ಟ್ಗೆ ಹೋದ ನಂತರ ನಿನ್ನೆ ಹೈಕೋರ್ಟ್ನಿಂದ ಆದೇಶ ಆಗಿದೆ, ಮೇನ್ಸ್ ಎಕ್ಸಾಮ್ನ ನೀಡಬೇಕು ಅನ್ನುವಂಥದ್ದನ್ನ ರಾತ್ರೋರಾತ್ರಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಏನು ಹಾಲ್ ಟಿಕೆಟನ್ನು ನೀಡಿ ಇವತ್ತು ಎಕ್ಸಾಮ್ಸ್ ಕೂಡ ಮಾಡಲಾಗಿದೆ. ನಾನು ಎಕ್ಸಾಮ್ ಸೆಂಟರ್ ಬಳಿನೇ ಇದ್ದೀನಿ. ಇಲ್ಲಿನ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ಬನ್ನಿ. KPSC ಅಭ್ಯರ್ಥಿ ನಾನು ಕೂಡ ಏನು ಸಮಸ್ಯೆ ಅಂದರೆ ನಿನ್ನೆ ತಡರಾತ್ರಿಯಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ಯಾರಾದರೂ ಇದನ್ನು ಅರ್ಜಿ ಸಲ್ಲಿಸಿದ್ರಲ್ಲ, ರಿಟ್ ಅರ್ಜಿಯನ್ನು KPSC ಅಭ್ಯರ್ಥಿಗಳು, ಅವರಿಗೆ ಆದೇಶ ಬಂದಿತ್ತು ಏನೋ ಅವ್ರಿಗೆ ಹಾಲ್ ಟಿಕೆಟ್ ಪಡ್ಕೊಂಡು ಎಕ್ಸಾಮ್ ಬರೀಬೋದು ಅಂತೇಳಿ. ಅದೇ ರೀತಿಯಾಗಿ ಏನು ಹೈಕೋರ್ಟ್ ಅರ್ಜಿ ಹಾಕಿದ್ರೆ ಅವ್ರಿಗೆ ಮಾತ್ರ ಸಿಕ್ಕಿದೆ, KET ಯಾರು ಅರ್ಜಿ ಹಾಕಿದ್ರಲ್ಲ ಅವ್ರು ಯಾರಿಗೂ ರೀತಿ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಹೀಗಾಗಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಅದಲ್ಲದೆ ಮತ್ತು ಇವತ್ತು ಕೂಡ ನಾವು ಕೂಡ ಮುಂಜಾನೆ ಬಂದು ವಿಚಾರಣೆ ಮಾಡಿದಾಗ ನಿನ್ನೆ ತಡರಾತ್ರಿ 2 ಗಂಟೆವರೆಗೂ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಅದೇ ರೀತಿ ಮುಂಜಾನೆ ಕೂಡ ಹಾಲ್ ಟಿಕೆಟ್ ಇಶ್ಯೂ ಮಾಡಿದಂಥ KPSC ಇರ್ತಕ್ಕಂಥ ಕೆಲವು ಜನ ನಮಗೆ ಹೇಳಿದರು. ಅದಲ್ಲದೆ ನಾವು ಕೂಡ ಅಭ್ಯರ್ಥಿಯಾಗಿ ಇಲ್ಲಿ ಬಂದು ಕೇಳಿದ್ವಿ, ಈ ರೀತಿ ನೀವು ಮುಂಚೆ ನಮಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಹೈಕೋರ್ಟ್ ಯಾರು ಅರ್ಜಿ ಹಾಕಿದವರು ನಿಮಗೆ ಮೇನ್ಸ್ ಬರೆಯೋಕ್ಕೆ ಅವಕಾಶ ಕೊಡ್ತೀನಿ ಅಂತೇಳಿ ನಾವು ಕೂಡ ಹೈಕೋರ್ಟ್ ಅರ್ಜಿ ಹಾಕ್ತಿದ್ವಿ, ನಾವು ಕೂಡ ಮೇನ್ಸ್ ಬರಿತಿದ್ವಿ. ಈ ರೀತಿಯಾಗಿ ಸಡನ್ನಾಗಿ ಇವರು ರಾತ್ರೋರಾತ್ರಿ ಆದೇಶ ಹೊರಡಿಸಿ ತುಂಬ ಜನ ದೂರಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಹಾಲ್ ಟಿಕೆಟ್ ಪಡೆದುಕೊಂಡು ಎಕ್ಸಾಮ್ ಹೋಗೋದು ಕಷ್ಟವಾಗಿದೆ. ಅದೇ ರೀತಿಯಾಗಿ ಕೆಲವು ವಿದ್ಯಾರ್ಥಿಗಳು ಇದು ಅನ್ಯಾಯ ಆಗಿದೆ. ಹೀಗಾಗಿ ಈ KPSC ಅವರು ಇದಕ್ಕೆ ಸೂಕ್ತ ಪರಿಹಾರ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ. ಅದಲ್ಲದೆ KPSCಯಲ್ಲಿ ಏನು ರೂಲ್ಸ್ ಇದೆ ಅಂದರೆ ಮೇನ್ಸ್ಗೆ 1:15 ತೊಗೋಬೇಕು, ಮೇನ್ಸ್ ಸೆಲೆಕ್ಷನ್ 1:15 ತೊಗೋಬೇಕು. ಇವು ಆ ರೂಲ್ಸ್ ಕೂಡ ವೈಲೇಷನ್ ಆಗಿದೆ. ಯಾಕಂದರೆ ಆ್ಯಸ್ ಪರ್ ರೂಲ್ ಎಕ್ಸಾಮ್ ಪ್ರಿಲಿಮ್ಸ್ ಮಾಡಿದಾಗ ಇವರು ಪ್ರಿಲಿಮ್ಸಲ್ಲಿ ಯಾರು ತಿರುಗಡೆ ಉತ್ತರ ಆಗ್ತಾರಲ್ಲ ಅಲ್ಲಿ 1:15 ತೊಗೋಬೇಕು. ಹಾಗಾಗಿ ನಿನ್ನೆ ರಾತ್ರಿ ಮತ್ತು ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ 1:15 ವೈಲೇಷನ್ ಆದಂಗೆ ಇದು ಎಕ್ಸ್ಟ್ರಾ ಜನ ತೊಗೊಂಡಿದ್ದಾರೆ. ಈ ರೀತಿಯಾಗಿ KPSC ಅವರು ಈ ರೀತಿ ಮಾಡಿ ಕಿಸಿಂದು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅನ್ಯಾಯ ಆಗಿದೆ. ಇದನ್ನು ತಾವು ಮಾಧ್ಯಮದವರು ಕೂಡ ಇದನ್ನು KPSCಗೆ ಮುಟ್ಟುವ ಥರ ಮಾಡಬೇಕೆಂದು ವಿನಂತಿ ಮಾಡಿಕೊಂಡು ಸಹಪಾಠಿಗಳು ಏನು ಹೈಕೋರ್ಟ್ಗೆ ಅರ್ಜಿ ಕೊಟ್ಟಿದ್ರು ಅವ್ರಿಗೆ ನಿನ್ನೆ ನೈಟ್ ನಂತರ ಏನು ಹಾಲ್ ಟಿಕೆಟ್ ಇಶ್ಯೂ ಮಾಡಿದ್ರು. ಅವಾಗ ಏನೇನು ಸಮಸ್ಯೆ ಎದುರಾಗಿತ್ತು ಸರ್ ನಿಮ್ಮ ಸ್ನೇಹಿತರಿಗೆ? ನಮ್ಮ ಸ್ನೇಹಿತರ ಸಮಸ್ಯೆ ಏನಾಗಿತ್ತು ಅಂದರೆ ತಡರಾತ್ರಿಯೊಳಗೆ ಬಂದು ನಾವು ನೋಡಿದ್ವಿ. 2 ಗಂಟೆವರೆಗೂ ವಿದ್ಯಾರ್ಥಿಗಳು ನಿಂತಿದ್ರು. ಕೆಲವು ಜನ ಒಳಗಡೆ ಇದ್ರು, ಕೆಲವು ಜನ ಹೊರಗಡೆ ಇದ್ದರು. ಓನ್ಲಿ ಯಾರು ಹೈಕೋರ್ಟಲ್ಲಿ ಯಾರು ಅರ್ಜಿ ಹಾಕಿದ್ರಲ್ಲ ಅವ್ರಿಗೆ ಮಾತ್ರ ಹಾಲ್ ಟಿಕೆಟ್ ಸಿಗ್ತಿತ್ತು. KET ಯಾರು ಅರ್ಜಿ ಹಾಕಿದ್ರಲ್ಲ ಅವ್ರು ಯಾರಿಗೂ ಹಾಲ್ ಟಿಕೆಟ್ ಸಿಕ್ಕಿರಲಿಲ್ಲ. KET ಸಿಗದೇ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ನೋಡಿಕೊಂಡು ಹೊಳೆ ತಿರ್ಗಾ ಹೋಗ್ತಾ ಇದ್ರು. ಯಾರಿಗೂ ಹೈಕೋರ್ಟ್ ಅರ್ಜಿಗೆ ಸಿಕ್ಕಿದಲ್ಲ ಅವರೆಲ್ಲ ಹಾಲ್ ಟಿಕೆಟ್ ಪಡ್ಕೊಂಡು ಅವ್ರು ಹೋಗ್ತಾ ಇದ್ರು. ಈ ರೀತಿ ಅಂತ ಸಂಭವ ನಿನ್ನೆ ನೋಡಿದ್ದೀವಿ ನಾವು. ನಿನ್ನೆ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ, ಖಚಿತ ಮಾಹಿತಿ ಇಲ್ಲ. ಕೆಲವರು ಸಿಕ್ಕಿದೆ, ಕೆಲವರು ಸಿಕ್ಕಿಲ್ಲ. ಏನು ಮಾಡಿಲ್ಲ, ಕೆಲವರು ಮಾಡಿಲ್ಲ, ಎಕ್ಸಾಮ್ ಅಟೆಂಡ್ ಮಾಡಿಲ್ಲ. ಈ ರೀತಿ ಆಗಿದೆ. ಈ ಥರ ಮಾಡಿರೋ KPSC ಬಗ್ಗೆ ನೆಕ್ಸ್ಟ್ ನಿಮ್ಮ ಮುಂದಿನ ನಡೆ ಏನಿದೆ? ಮುಂದಿನ ನಡೆ ಏನಂದರೆ ಈ ರೀತಿ ಮಾಡಿದರೆ ಮುಂದಿನ ಏನು ನಾವೆಲ್ಲ ಅಧಿಕಾರಿಗಳು ಆಗಬೇಕಂತ ಏನು ನಾವು ಇಚ್ಛೆ ಪಟ್ಟಿದ್ದೀವಲ್ಲ, ನಮ್ಮ ಕನಸು ಆಗಲ್ಲ. ಇದೇ ರೀತಿ ಉಳ್ಕೊಂಡು ಹೋಗುತ್ತೆ. ಈ ರೀತಿ ಅನ್ಯಾಯ ಆದರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಬೀದಿ ಪಾಲಾಗಬೇಕಾಗತ್ತೆ. ರಾಷ್ಟ್ರಪತಿಗೆ ಒಂದು ಕಡೆ ದಯಾಮರಣವನ್ನು ಕೂಡ KPSC ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಬಟ್ ನೋಡೋಣ ಅದೇನಾಗತ್ತೆ ಅಂತ, ಅವ್ರೇನು ತೀರ್ಮಾನ ತಗೋತಾರೆ. ಒಂದು ಸಂವಿಧಾನಕ್ಕೆ ಬದ್ಧವಾದ ರಾಷ್ಟ್ರಪತಿ ಹುದ್ದೆ ಇದೆ, ಅವ್ರು ಯಾವ ರೀತಿ ಅದಕ್ಕೆ ಮಾತಾಡ್ತಾರೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಎಕ್ಸಾಮ್ಸ್ ಏನೋ ಬರಿತಾ ಇದ್ದೀವಿ ಮೇಡಮ್. ಇದರಲ್ಲಿ ನಮ್ಮದು ಕ್ವಶನ್ ಪೇಪರ್ಸ್ ಇದನ್ನೆಲ್ಲ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ನಮ್ಗೆ ಯಾವುದೇ ನಂಬಿಕೆ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಎಕ್ಸಾಮ್ ಮಾಡ್ತಾ ಇದ್ದಾರೆ ಮೇಡಮ್. ಸರ್ಕಾರದಲ್ಲಿ ಯಾವುದೇ ಥರ ಒಂದು ಸೂಕ್ಷ್ಮ ಸಂವೇದನೆ ಇಲ್ಲ. ಇದು ಎಕ್ಸಾಮ್ ನಡೀಲೇಬಾರ್ದಾಗಿತ್ತು. ನಿನ್ನೆ ರಾತ್ರಿ 12 ಗಂಟೆ 2 ಗಂಟೆ 3 ಗಂಟೆವರೆಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ದೆನ್ ಅದು ಅವ್ರು ಹೆಂಗೆ ಬರೀತಾರೆ, ಅವ್ರ ಮೈಂಡ್ಸೆಟ್ ಹೆಂಗಿರುತ್ತೆ ಮೇಡಮ್? ತುಂಬ ವಿಚಾರ ಮಾಡಬೇಕಾದಂಥದ್ದು. ರಾಜ್ಯ ಸರ್ಕಾರ ಇದರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲ, ಏನೂ ಇಲ್ಲ, ಯಾವ ಥರ ಇಲ್ಲ, ಈ ಥರ ಏನೂ ಇಲ್ಲ. ಇದೇ ಕೆಲಸನ ಅವರು ಮುಂಚೆನೇ ಮಾಡಿದರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಅವ್ರು ಮಾಡಿರೋ ಸಮಸ್ಯೆ ಬರೆದಿದ್ದೇವೆ ಮೇಡಮ್. ಇದೇ ಸಮಸ್ಯೆನ ಮುಂಚೆ ಅವರು ಸರಿಯಾಗಿ ಮಾಡಿದರೆ ಏನು ತೊಂದರೆನೇ ಆಗ್ತಾ ಇರಲಿಲ್ಲ. ಎಕ್ಸಾಮ್ ಚೆನ್ನಾಗಿತ್ತು. ಬಟ್ ನಮಗೆಲ್ಲ ಕೋರ್ಟ್ ಕಡೆಯಿಂದ ಬಂದ ಅಭ್ಯರ್ಥಿಗಳಾಗಿದ್ದರೆ ನಮಗೆ ಕಾಲಾವಕಾಶ ಸಿಕ್ಕಿರಲಿಲ್ಲ ಓದೋದಕ್ಕೆ. ಮಿನಿಮಮ್ ಮೇನ್ಸ್ ಅಂತ ಅಂದಮೇಲೆ ಎಷ್ಟು ಹೆವಿ ಸಿಲೆಬಸ್ ಅಂದರೆ UPSCಗಿಂತ ಜಾಸ್ತಿ ಸಿಲೆಬಸ್ ಇರುತ್ತೆ KPSCನಲ್ಲಿ. ಹಾಗಾಗಿ 2 ರಿಂದ 3 ತಿಂಗಳು ಕಾಲಾವಕಾಶ ಬೇಕಾಗುತ್ತೆ. ಕಾಲಾವಕಾಶ ಸಿಕ್ಕಿಲ್ಲ ನಮಗೆ. ಬರೀ 4 ಡೇಸ್ ಮುಂಚೆ ಹಾಲ್ ಟಿಕೆಟ್ ಸಿಕ್ಕಿರೋದು. ಇನ್ನೂ ಎಷ್ಟು ವಿದ್ಯಾರ್ಥಿಗಳಿಗೆ ನಿನ್ನೆ ತಡರಾತ್ರಿ ಬೆಳಗಿನ ಜಾವ 2 ಗಂಟೆವರೆಗೂ ತೊಗೊಂಡಿದ್ದಾರೆ ಹಾಲ್ ಟಿಕೆಟ್ಗಳನ್ನ. ಹಾಗಾಗಿ ಯಾರೂ ಕಾಲಾವಕಾಶ ಸಿಕ್ಕಿಲ್ಲ. ಹಾಗಾಗಿ ಮುಂದೆ ಇದು ಕ್ವಾಲಿಫೈಯಿಂಗ್ ಪೇಪರ್ಸ್, ಕನ್ನಡ ಆ್ಯಂಡ್ ಇಂಗ್ಲೀಷ್ ಪ್ರಾಬ್ಲಮ್ ಆಗಲ್ಲ. ಮುಂದೆ GS ಪೇಪರ್ಗಳು ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ. ಅವಾಗ ಡೆಫಿನೆಟ್ಲಿ ನಮಗೆ ಟಫ್ ಆಗ್ತಾ ಹೋಗುತ್ತೆ.
ಲೈಕ್ ಪ್ರಾಬ್ಲಮ್ ಈ ಸಲನೂ ಕೂಡ ಲಾಸ್ಟ್ ಟೈಮ್ ಇದು ಮಿಸ್ಟೇಕ್ಸ್ಗಳು ಇರುತ್ತೆ ಅನ್ನುವಂತಹದ್ದು ಏನಾದರೂ ಇದೆಯಾ ಅಥವಾ ಏನು ಇರಲ್ಲ ಅನ್ನೋ ನಂಬಿಕೆ ಇದೆಯಾ? ಇರ್ಬೋದು, ನೋಡೋಣ ಯಾವ ಥರ ಟ್ರಾನ್ಸ್ಲೇಷನ್ಸ್ ಎರರ್ ಲಾಸ್ಟ್ ಸರಿ ಆಗಿದ್ದ ಥರ ಈ ಸರಿ ಟ್ರಾನ್ಸ್ಲೇಷನ್ಸ್ ಎರರ್ ಆಗುತ್ತಾ ಗೊತ್ತಾಗುತ್ತೆ. ಇವಾಗ ಕಂಪ್ಲೀಟ್ ಕನ್ನಡ, ಕಂಪ್ಲೀಟ್ ಇಂಗ್ಲೀಷ್ ಪೇಪರ್ಸ್ ಇರುತ್ತೆ, ಇದರಲ್ಲಿ ನಮಗೆ ಗೊತ್ತಾಗಲ್ಲ. GS ಪೇಪರ್ಗಳು ಬಂದಾಗ ಅದರಲ್ಲಿ ಯಾವ ಥರ ಟ್ರಾನ್ಸ್ಲೇಷನ್ ಎರರ್ಸ್ ಏನಾರು ಇರುತ್ತಾ ಅಥವಾ ಈ ಸರಿ ಏನಾರು ತಿಳ್ಕೊಂಡಿದ್ದಾರೆ KPSC ಅವರು, ಅದ್ರ ಬಗ್ಗೆ ಗೊತ್ತಾಗುತ್ತೆ ಮುಂದೆ. ಒಟ್ಟಿನಲ್ಲಿ ಇವತ್ತಿನ ಲ್ಯಾಂಗ್ವೇಜ್ ಪೇಪರ್ಸ್ಗಳು ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಮೇಡಮ್. ಪರೀಕ್ಷೆಯಲ್ಲಿ ಗೊಂದಲ ಏನಾದರೂ ಇದ್ದ ಕ್ವಶನ್ಸ್ ಪೇಪರ್? ಇಲ್ಲ, ಗೊಂದಲ ಏನಿರಲಿಲ್ಲ, ಈಸಿ ಇತ್ತು, ತುಂಬಾ ಈಸಿ ಇತ್ತು. ನೋಡೋಣ. ಎಕ್ಸಾಮ್ ಚೆನ್ನಾಗಿತ್ತು. ಇಂಗ್ಲೀಷ್ ಪೇಪರ್ ತುಂಬ ಅಂದರೆ ಒಂದು ಲೆವೆಲ್ ಇತ್ತು ಚೆನ್ನಾಗಿ. ಅಪ್ ಟು 10th ಲೆವೆಲ್ ಹೆಂಗಿತ್ತು ಗ್ರಾಮರ್ ಎಲ್ಲ, essay ಮತ್ತು ಪ್ರಿಸೈಸ್ ರೈಟಿಂಗು ಎಲ್ಲ ಚೆನ್ನಾಗಿತ್ತು. ಏನೂ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ರೌಂಡ್ ಬರ್ತಿರೋದಾ ಫಸ್ಟ್ ರೌಂಡ್ ಬರ್ತಿರೋದಾ? ನಮ್ಮದು ಇದು ಸೆಕೆಂಡ್ ರೌಂಡ್ ಮೇಡಮ್. ಅಂದರೆ ನಿನ್ನೆ ಹಾಲ್ ಟಿಕೆಟ್ ತೊಗೊಂಡು ಬರ್ತಿರೋದು? ನಿನ್ನೆ ಹಾಲ್ ಟಿಕೆಟ್. ನಿನ್ನೆ ಹಾಲ್ ಟಿಕೆಟ್ ತೊಗೊಳ್ಳುವಾಗ ಏನು ಸಮಸ್ಯೆ ಆಯಿತು ಸರ್? ನಿನ್ನೆ ನಮ್ಮದು ಕೋರ್ಟ್ ಆರ್ಡರ್ ಬರಬೇಕಂದ್ರೆ 4:30 5 ಗಂಟೆಗೆ ಸಿಕ್ತು. ನಾವೆಲ್ಲ ರೆಡಿ ಆಗೋಷ್ಟಿಗೆ 8 8:30 ಆಯಿತು. ಮತ್ತು ಎಲ್ಲ ಅಭ್ಯರ್ಥಿಗಳು ಇನ್ನೂ ಬರ್ತಾಯಿದ್ರು, ಅಪ್ ಟು ಮಿಡ್ ನೈಟ್ ತನಕ ಹಂಗೆ ನಡೀತಾ ಇತ್ತು. ಹೀಗಾಗಿ ಅಭ್ಯರ್ಥಿಗಳಿಗೆ ಚೆನ್ನಾಗಿ ನಿದ್ದೆ ಆಗಿಲ್ಲ, ಈ ಸಮಸ್ಯೆನೂ ಆಗಿದೆ. ಸಡನ್ನಾಗಿ ಅನೌನ್ಸ್ ಮಾಡಿದ್ರು ಎಕ್ಸಾಮ್ಸ್, ಅದರಿಂದ ಏನಾದರೂ ಕಷ್ಟ ಆಯಿತಾ ಅಥವಾ ನೀವು ಪ್ರಿಪೇರ್ ಆಗಿದ್ರಾ ಎಕ್ಸಾಮ್ಗೆ? ಇಲ್ಲ, ಇನ್ನೂ ಟೈಮ್ ಸ್ವಲ್ಪ ಕೊಡಬೇಕಿತ್ತು, ಯಾಕಂದರೆ ಎಲ್ಲ ರೆಡಿ ಆಗೋಕ್ಕೆ ಇನ್ನೂ ನಮಗೆ ಟೈಮ್ ಬೇಕು. ಹೀಗಾಗಿ ಇನ್ನೂ ಟೈಮ್ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಇದು ಚೆನ್ನಾಗಾಗಿದೆ. ನೆಕ್ಸ್ಟ್ ಇರೋದು essay ಮತ್ತು GS ಪೇಪರ್ಸ್ ಇರೋದು, ಅದಕ್ಕೆ ನಮಗೆ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಟೈಮ್ ಸಿಗಲಿಲ್ಲ ನಮಗೆ. ಇವರು ಇಷ್ಟು ಸಡನ್ನಾಗಿ ಮಾಡಿದ್ದು ತುಂಬ ದೊಡ್ಡ ತಪ್ಪಾಗಿದೆ. ನಿನ್ನೆ ನೋಡಿ ಹೈಕೋರ್ಟ್ಗೆ ಇಂದ ಆರ್ಡ್ರ್ ಆಗಿದೆ ಇನ್ನು 121 ಜನಕ್ಕೆ. ನಿನ್ನೆ ರಾತ್ರಿ ನೈಟ್ ಪೂರ್ತಿ ಇನ್ನೂ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಅದು ತುಂಬ ಮಿಸ್ಟೇಕು. ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಂದ್ರೆ ನೀತಿ ನಿಯಮ ಇರುತ್ತೆ, ಇವರು ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಇವಾಗ ನಾವೆಲ್ಲ ಒಂದು ಹಳ್ಳಿನಲ್ಲಿ ಇರ್ತೀವಿ, ನಾವು ದೂರದಿಂದ ಬರಬೇಕು, ಸೆಂಟ್ರಲ್ಲಿ ಹಾಕಿರ್ತಾರೆ, ನಾವು ಹೆಂಗೆ ಟ್ರಾವೆಲ್ ಮಾಡೋದು ಹೇಳಿ? ನಾವು ಸಡನ್ನಾಗಿ ಹಿಂಗೆ ಹಾಕ್ಬಿಟ್ರೆ ನಾವು ಟ್ರಾವೆಲ್ ಮಾಡೋಕ್ಕೂ ಕಷ್ಟನೇ, ಹೆಣ್ಮಕ್ಳಿಗಂತೂ ತುಂಬ ಕಷ್ಟನೇ ಇದೆ. ಇದು ಸರ್ಕಾರನೂ ಮನ್ಕೊಳ್ತಾ ಇಲ್ಲ, ಸರ್ಕಾರನೂ ಎಚ್ಚೆತ್ಕೊಂಡಿಲ್ಲ. ವಿದ್ಯಾರ್ಥಿಗಳ ಮನಸ್ಥಿತಿ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಾರೆ, ತುಂಬ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾಕಂದರೆ ಈಗ ಒಂದು ಎಕ್ಸಾಮ್ ಅಂದರೆ ಎಷ್ಟು ವರ್ಷದಿಂದ ಪ್ರಿಪ್ರೇಷನ್ ಮಾಡಿರ್ತೀರಿ. ಇವಾಗ ಡಿಸೆಂಬರ್ 29 ಆದ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ತುಂಬ ಕನ್ನಡದಲ್ಲಿ ಮಿಸ್ಟೇಕ್ಸ್ ಇತ್ತು ಅಂತಲೇ ನಾವು ಹೋರಾಟ ಮಾಡಿದ್ದು, ಎಲ್ಲರಿಗೂ ಮನವಿ ಮಾಡಿದ್ದು, ಮತ್ತು ರಕ್ತ ಚಳುವಳಿ ಪತ್ರ ಎಲ್ಲ ಆಯಿತು. ಮತ್ತು ಇವರು ನ್ಯಾಯ ಕೊಟ್ಟಿಲ್ಲ ಅಂತೇಳಿ ನಾವು ಕ್ಯಾಟ್ಗೆ ಹೋದ್ವಿ. ಕ್ಯಾಟ್ ಹೋದ್ಮೇಲೆ ಅಲ್ಲಿ ನಮಗೆ ಕೇಸ್ ಡಿಸ್ಪೋಸ್ ಆಯಿತು. ಹಾಗಾಗಿ ತಿರುಗಿ ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟಲ್ಲಿ ಏನು ನ್ಯಾಯ ಕೊಡ್ತಾರೆ, ಯಾವುದು ಮೇಲೆ ತೀರ್ಮಾನ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಪ್ರೇಯರ್ ಏನಿತ್ತು ಅಂದರೆ ಎಕ್ಸಾಮ್ ಅಥವಾ ನೋಟಿಫಿಕೇಷನ್ ಮಾಡಬೇಕು ಅಂತಲೇ ಇದ್ದಿದ್ದು, ಫಸ್ಟ್ ಪ್ರೇಯರ್ ಇದ್ದಿದ್ದು. ಆದರೆ ಹೈಕೋರ್ಟಲ್ಲಿ ಜಡ್ಜ್ ಬಂದು ನಾನು ಆ ಥರ ಮಾಡೋಕ್ಕೆ ಬರೋದಿಲ್ಲ, ಯಾರು ಹೈಕೋರ್ಟಿಗೆ ಬರ್ತೀರಾ ಅವ್ರಿಗೆ ಮಾತ್ರ ಮುಖ್ಯ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತೀವಿ ಕೊಟ್ಟರು. ಅವಕಾಶ ಕೊಟ್ಟಿದ್ದನ್ನು ಅದನ್ನು ನಮಗೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಾ ಇದೆಯಾ ಇಲ್ಲ ಅನ್ನೋದು ಸ್ವಲ್ಪ ಗಮನಿಸಬೇಕಾಗಿತ್ತು ಮೇಡಮ್. ಸರ್ಕಾರನೂ ಗಮನಿಸಬೇಕು, KPSC ಅವರು ಕೂಡ ಗಮನಿಸಬೇಕಾಗಿತ್ತು. ಮತ್ತು ಹೈಕೋರ್ಟ್ ಜಡ್ಜು ಸಹ ಗಮನಿಸಬೇಕಾಗಿತ್ತು. ವಿದ್ಯಾರ್ಥಿಗಳ ಮೇಲೆ ಒಂದು ಅಧಿಕಾರಿ ಆಗಬೇಕು ಅಂತಂದರೆ ಪ್ರಿಪ್ರೇಷನ್ ಇರಬೇಕು. ವಿತೌಟ್ ಪ್ರಿಪ್ರೇಷನ್ ಇಲ್ಲದೆ ನಾವು ಬಂದು ಪರೀಕ್ಷೆ ಬರೆಯೋಕ್ಕಾಗುತ್ತಾ? 3 ತಿಂಗಳು ಓದೋ ಪರೀಕ್ಷೆ ಎಕ್ಸಾಮ್ನ ನಾವು ಇವಾಗ ಯಾಕೆಂದರೆ ನಾವು ಯಾಕೆ ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಹೋರಾಟದಲ್ಲಿ ಅದು ಇದು ಹೈಕೋರ್ಟು ಕೇಸ್ಗಳು ಅದು ಇದು ನೋಡ್ಕೊಂಡಿರೋದೇ ಆಗೋಯ್ತು, ಓಡಾಟಗಳೇ ಆಗೋಯ್ತು ಪ್ರತಿ ಸತಿನ. ಹಾಗಾಗಿ ನಮಗೆ ಸಮಯ ಸಿಗದಿದ್ದಕ್ಕೆ ಬೇಜಾರಾಗ್ತಿದೆ, ತುಂಬ ಬೇಜಾರಾಗ್ತಿದೆ ಮೇಡಮ್. ಹಂಗಾಗಿ ಏನು ಮಿಸ್ಟೇಕ್ ಇಲ್ಲ. ಇವತ್ತು ಪಾಸ್ ಇದರಲ್ಲಿ ಕ್ಲಿಯರ್ ಆಗಬೇಕಾಗಿತ್ತು, ಚೆನ್ನಾಗಿ ಮಾಡಿದ್ದೀವಿ ಇದರಲ್ಲಿ. ಮುಂದಿನ ಪರೀಕ್ಷೆಗೆ SC ಅದೆಲ್ಲ GS ಪೇಪರ್ ಇರುತ್ತಲ್ಲ, ಅದಕ್ಕೆ ಟೈಮ್ ಬೇಕಾಗಿತ್ತಲ್ವ ನಮಗೆ, ಹಂಗಾಗಿ ಅದು ಸ್ವಲ್ಪ ಕಷ್ಟ ಆಗ್ಬೋದು. KPSCದು ಏನೋ 34 ಜನ ಅಭ್ಯರ್ಥಿಗಳು ಮೇನ್ ಪಿಟಿಷನರ್ ನಾವೇ ಆಗಿದ್ವಿ. ಸೊ ಹಾಗಾಗಿ ಮೊದಲನೇ ಹಂತದಲ್ಲಿ ನಮಗೆ ಕೊಟ್ಟಿದ್ದು ಮುಖ್ಯ ಪರೀಕ್ಷೆನ. ಸೊ ಶಾರ್ಟ್ ಟೈಮ್ 8 ದಿನದಲ್ಲೇ ಎಕ್ಸಾಮ್ ಕೊಟ್ಟಿದ್ದಾರೆ. ಸೊ ನಮಗೆ ಬರೆಯೋಕ್ಕಾಗಿಲ್ಲ, ಆಲ್ಮೋಸ್ಟ್ ಏನೂ ಓದೂ ಇಲ್ಲ, ನಾವು ಬರೆದೂ ಇಲ್ಲ. ಸೊ ಹಾಗೆ ಇದನ್ನು ಖಂಡಿತ ನಾವು ಸುಪ್ರೀಂ ಕೋರ್ಟ್ವರೆಗೂ ತೊಗೊಂಡು ಹೋಗ್ತೀವಿ. ಸೊ ನಮ್ಮ ಪ್ರೇಯರ್ಸ್ ಏನಿರುತ್ತೆ ಅಂತಂದರೆ ಇದನ್ನು ಅಧಿಸೂಚನೆ ರದ್ದು ಮಾಡಬೇಕು ಅಂತ ಅನ್ನೋದು ನಾವು ಖಂಡಿತ ಇದನ್ನು ಬಿಡೋದಿಲ್ಲ. ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ವರೆಗೂ ನಾವು ತೊಗೊಂಡು ಹೋಗ್ತೀವಿ ಮೇಡಮ್. ಮಾಮೂಲಿ 8 ದಿನಕ್ಕೆ ಏನು ಮೇಡಮ್ ಓದೋಕ್ಕಾಗುತ್ತೆ? ಓದಿರೋರ್ಗೆ ಚೆನ್ನಾಗಿರುತ್ತೆ. ನಮಗೆಲ್ಲ ನಾವು ಕೋರ್ಟಲ್ಲೆಲ್ಲ ಇಡೀ 3 ತಿಂಗಳು ಹಾರ್ಡ್ ವರ್ಕ್ ಮಾಡಿ ಕೋರ್ಟ್ ಕೇಸ್ ಮಾಡಿದವರು, ಪ್ರತಿದಿನ ಕೋರ್ಟಲ್ಲೇ ಇದ್ದಂಥವ್ರು, ಕ್ಯಾಟಲಾಗಿರ್ಬೋದು, ಹೈಕೋರ್ಟಲ್ಲಾಗಿರ್ಬೋದು, ಬೇರೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಾಗಿರ್ಬೋದು. ಸೊ ಸಂಪೂರ್ಣವಾಗಿ ಕೋರ್ಟಲ್ಲಿ ಇನ್ವಾಲ್ವ್ ಆಗಿರ್ತಂಥ ವ್ಯಕ್ತಿ ನಾನು. ಸೊ ಹಾಗಾಗಿ ನಾನು ಏನೂ ಬರೆದಿಲ್ಲ, ಎಸ್ಪೆಷಲಿ ಫೇಲ್ ಅಷ್ಟೇ. ಕೇಳಿದ್ರಲ್ಲ ವೀಕ್ಷಕರೇ, KPSC ಎಕ್ಸಾಮನ್ನು ಬರೆದಂತಹ ವಿದ್ಯಾರ್ಥಿಗಳು ಇವತ್ತಿನ ಎಕ್ಸಾಮು ಸಾಕಷ್ಟು ಗೊಂದಲಕಾರಿಯಾಗಿತ್ತು. ಯಾಕಂತಂದರೆ ನಾವು ಮಾನಸಿಕವಾಗಿ ಪ್ರಿಪೇರ್ ಆಗಿರಲಿಲ್ಲ, ಆಲ್ ಆಫ್ ದಿ ಸಡನ್ ಆಗಿ ಅನೌನ್ಸ್ ಆಯಿತು ಅನ್ನುವಂತಹ ಕಾರಣಕ್ಕೆ ರಾತ್ರಿಡೀ
ನಿನ್ನೆ 3 ಗಂಟೆಯ ತನಕನೂ ಕೂಡ ಬೆಳಗಿನ ಜಾವ ತನಕ ಕೂಡ ಹಾಲ್ ಟಿಕೆಟ್ನ ಇಶ್ಯೂ ಮಾಡಿದ್ರು. ಆ ಹಾಲ್ ಟಿಕೆಟ್ನ ಪಡೆಯುವಂತಹ ಗೊಂದಲದಲ್ಲೇ ನಮಗೆ ಎಕ್ಸಾಮ್ಸ್ ಕೂಡ ಸಾಕಷ್ಟು ಏನು ಗೊಂದಲಕ್ಕೊಳಗಾಯಿತು. ನಮ್ಮ ಮಾನಸಿಕವಾಗಿ ನಾವು ಕೂಡ ಸ್ಟೇಬಲ್ ಆಗಿರಲಿಲ್ಲ. ಹಾಗೆಯೇ 3-4 ತಿಂಗಳಿಂದ ಬೇರೆ ಬೇರೆ ವಿದ್ಯಾರ್ಥಿಗಳು ಏನು ಅಭ್ಯಾಸದಲ್ಲಿದ್ದರು. ಆದರೆ ನಾವು ಕೇವಲ ಹೋರಾಟ ಮತ್ತು ಕೋರ್ಟ್ ಕಚೇರಿ ಅಂತ ಓಡಾಟದಲ್ಲಿದ್ವಿ. ಹಾಗಾಗಿ ನಮಗೆ ಈ ಎಕ್ಸಾಮ್ಸು ಆಲ್ ಆಫ್ ದಿ ಸಡನ್ ಮಾಡಿರೋದ್ರಿಂದ ನಮಗೆ ಪಾಸ್ ಆಗಲಿಕ್ಕೂ ಕೂಡ ಕಷ್ಟ ಆಗುವಂತಹ ಸ್ಥಿತಿ ಇದೆ. ಹಾಗೆಯೇ ಎಕ್ಸಾಮ್ಸು ಲ್ಯಾಂಗ್ವೇಜ್ ಪೇಪರ್ ಆಗಿರೋದ್ರಿಂದ ಚೆನ್ನಾಗಿತ್ತು. ಆದರೆ ಮುಂದಿನ ಪೇಪರ್ಸ್ಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಭಯ ಕೂಡ ನಮ್ಮಲ್ಲಿ ಇದೆ ಅನ್ನುವಂಥದ್ದು KPSC ಅಭ್ಯರ್ಥಿಗಳ ಮಾತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.